ಹಿರೇಮಠ ಅವರ ಘಟನೆ ಹುಬ್ಬಳ್ಳಿ ಜನ ಹಾಗೂ ರಾಜ್ಯದ ಜನ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಇವತ್ತು ಮೃತರ ತಂದೆ ತಾಯಿ ಅವರ ಮೃತರ ಮನೆತನಕ್ಕೆ ನಾವೆಲ್ಲರೂ ಅವರ ನೋವಿನಲ್ಲಿ ಭಾಗಿಯಾಗಿದ್ದೇವೆ. ಇವತ್ತು ಇಂಥ ಘಟನೆಗಳು ಕಳೆದ 2 ತಿಂಗಳುಗಳಿಂದ ಬೆಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ, ಮೈಸೂರಿನಲ್ಲಿ ಒಂದು ಘಟನೆ ಆಗಿದೆ, ಮಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ. ಇಂಥ ಘಟನೆಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನ್ಯಾಯ ಆಗ್ತಾ ಇದೆ. ಇದರ ಅಂಗವಾಗಿ ನಾವು ಸಂವಿಧಾನ ಸುರಕ್ಷಾ ಸಮಿತಿ ಹಾಗೂ ಗಣೇಶ್ ಮಹಾಮಂಡಳದ ವತಿಯಿಂದ ಇವತ್ತು ಈ ಒಂದು ನೇಹಾ ಹಿರೇಮಠಳಿಗೆ ನ್ಯಾಯ ಸಿಗಬೇಕು, ಅವಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇನ್ನಿತರ ಘಟನೆಗಳು ಈ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ನೀಡಲಾರದಂಗೆ ಸರ್ಕಾರ ಅದಕ್ಕೆ ನಿಗಾ ವಹಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವುದಕ್ಕೆ ನಾವೆಲ್ಲ ಸೇರಿದಂತ ಮಠಾಧೀಶರಾಗಲಿ, ಸಂವಿಧಾನ ಸುರಕ್ಷಾ ಸಮಿತಿಯವರಾಗಲಿ, ಅಹಿಂದ ಜಿಲ್ಲಾ ಅಧ್ಯಕ್ಷರಾಗಲಿ, ಗಜಾನನ ಮಹಾಮಂಡಳದ ಅಧ್ಯಕ್ಷರಾಗಲಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಸರ್ಕಾರವನ್ನು ಒತ್ತಾಯಿಸುತ್ತವೆ. ಮತ್ತು ಈ ಒಂದು ಘಟನೆಯನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ. ಇವತ್ತು ಕೋಮು ಶಕ್ತಿಗಳು ಹುಬ್ಬಳ್ಳಿಯ ಒಂದು ಘಟನೆಯನ್ನು ಮುಂದಿಟ್ಟುಕೊಂಡು ಚುನಾವಣೆ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನೇಹಾಳ ಒಂದು ಕೊಲೆಯನ್ನು ರಾಜಕೀಯವಾಗಿ ಬೆಳೆಸಿ ಹಿಂದೂ ಮುಸ್ಲಿಂ ಹಾಗೂ ಒಂದು ಜನರಲ್ಲಿ ಭಯಭೀತಿಯನ್ನು ಹುಟ್ಟಿ ಆ ಒಂದು ವಾತಾವರಣವನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಕಿವಿಗೊಡಬಾರ್ದು. ಇಂಥ ಘಟನೆಯನ್ನು ಆಗಲಾರದಾಗೆ ನೇಹಾಳಿಗೆ ನ್ಯಾಯ ಸಿಗಬೇಕು. ಈ ಒಂದು ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸಲು ಇವತ್ತು ಜನ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಏನ್ ಮಾಡ್ತಾ ಇದ್ದಾರಲ್ಲ ರಾಜಕೀಯ, ನಾವೆಲ್ಲರೂ ಖಂಡಿಸುತ್ತೇವೆ. ಮತ್ತು ಈ ಒಂದು ಸರ್ಕಾರ ಎಚ್ಚೆತ್ತುಕೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದಾರೆ, ಅದಕ್ಕೂ ಸ್ವಾಗತಿಸುತ್ತೇವೆ. ಹಾಗೂ ಸಿಒಡಿಗೂ ವಹಿಸಿದ್ದಾರೆ, ಅದಕ್ಕೂ ಸ್ವಾಗತಿಸುತ್ತೇವೆ. ಮತ್ತು ಈ ಘಟನೆ ಜೊತೆಗೆ ಹಿಂದಾದಂತ ಘಟನೆಗಳು ಸಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಹಾಕಿ ಆ ಜನರಿಗೂ ನ್ಯಾಯ ಸಿಗೋದಕ್ಕೆ ನಾವು ಒತ್ತಾಯಿಸುತ್ತೇವೆ. ರುಕ್ಸಾನ್ ಆಗಲಿ, ಆಮೇಲೆ ಸೌಜನ್ಯ ಆಗಲಿ, ಹಾಗೂ ಮೈಸೂರಿನಲ್ಲಾಗ್ಲಿ, ಬೆಂಗಳೂರಿನಲ್ಲಾಗ್ಲಿ, ಮಂಗಳೂರಿನಲ್ಲಾಗ್ಲಿ ಆದಂತ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರವನ್ನು ಖಂಡಿಸುತ್ತಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ಒಂದು ಕೇಸನ್ನು ಹಾಕಿ ಆ ಒಂದು ಯುವತರಿಗೂ ನ್ಯಾಯ ಸಿಗೋದಕ್ಕೆ, ಆ ಮನೆ ತಂದೆ ತಾಯಿಗಳಿಗೂ ನ್ಯಾಯ ಸಿಗೋದಕ್ಕೆ ನಾವೆಲ್ಲರನ್ನು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಹಾಗೂ ಇದಕ್ಕೆ ರಾಜಕಾರಣ ಮಾಡಲು ಹೊಂಟಂತ ಚುನಾವಣೆ ದೃಷ್ಟಿಯಿಂದ ಇಟ್ಟುಕೊಂಡು ಧರ್ಮವನ್ನು ಮುಂದಿಟ್ಟುಕೊಂಡು ಇವತ್ತು ಸಂಘ ಪರಿವಾರದವರು ಹುನ್ನಾರ ನಡೆಸ್ತಾ ಇದ್ದಾರೆ. ಅದಕ್ಕೆ ಜನ ಕಿವಿಗೊಡಬಾರ್ದು, ಅವರಿಗೆ ತಕ್ಕ ಪಾಠ ಕಲಿಸಲು ನಾವು ಒತ್ತಾಯಿಸುತ್ತೇವೆ. ಮಹಾಮಂಡಳು ನೇಹಾ ಹಿರೇಮಠ ಅವರಿಗೆ ಹತ್ಯೆ ಇದಕ್ಕೆ ನಮ್ಮ ರಾಜ್ಯಪಾಲರು ತಕ್ಷಣ ಇದ್ರ ಬಗ್ಗೆ ಕ್ರಮ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಒಂದೊಂದು ತಿಂಗಳು ಉಳಿದಾಗೆ ಅವರಿಗೆ ಕಠಿಣ ಸಜೆ ಆಗಬೇಕು ಅಂತ ಒತ್ತಾಯ ಮಾಡಬೇಕು.